ಇವತ್ತು ನಾವು ಇಲ್ಲಿ ಸೇರಿರೋದು ಉದ್ದೇಶ ಏನಂದ್ರೆ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಬ್ಲ್ಯೂ, ವಿಟಮಿನ್ ಏನಿದೆ ಎಲ್ಲ ವಿಟಮಿನ್ ಸೇರಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಶುದ್ಧವಾದಂತಹ ಆ ಸಂವಿಧಾನ ಅಡಿಯಲ್ಲಿ ನಾವು ಇಲ್ಲಿ ಸೇರಿದ್ದೀವಿ. ಕೋಮವಾದಿಗಳು ಏನ್ ತಿಳ್ತಾರಂದ್ರೆ ದಲಿತರು ಎಲ್ಲ ಕುರಿಗಳಂತ ತಿಳ್ಕೊಂಡವ್ರೆ. ಈ ಕೂತಿಯವರೆಲ್ಲ ಕುರಿಗಳ ಎಲ್ಲ ಹುಲಿಗಳು. ಯಾರು ನೀವೆಲ್ಲ? ಇದು ಹುಲಿ. ಅಮಿತ್ ಶಾ ಎಚ್ಚರಿಕೆ ಕೊಡ್ತೀವಿ ನಿಮ್ಗೆ. ಇದು ಇಲ್ಲಿ ವೇದಿಕೆ ಮೇಲೆ ಸ್ವಲ್ಪ ಜನ ಹೇಳಿದ್ರು ಅಮಿತ್ ಶಾ ಅವರಂತ. ಅದಕ್ಕೆ ಲಾಯಕಲ್ಲ, ಅವನು ಅನ್ಲಾಯಕು. ಅಮಿತ್ ಶಾ ಅನ್ಲಾಯಕು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಈ ಭಾರತ ದೇಶಕ್ಕೆಲ್ಲ ಇಡೀ ಪ್ರಪಂಚಕ್ಕೆ ಒಂದಂತ ನಾನು ಹೇಳಕ್ಕೆ ಗಂಟೆಗೊಂಡನೆ ಹೇಳ್ತೇನೆ. ಇಚ್ಛೆ ಪಡೆದಕ್ಕೆ ಬಂಧುಗಳು, ಯಾಕೆಂದ್ರೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ವಿದೇಶ ಪ್ರವಾಸ ಮಾಡ್ತಾರೆ, ಅಲ್ಲಿ ಒಂದು ಪುಸ್ತಕ ಕೊಡ್ತಾರೆ, ಇದು ಓದಿಯಪ್ಪ ಗೀತೆ ಅಂತಾರೆ. ಮೋದಿ ಅವರೇ ಅದು ಕೊಡಕ್ ಹೋಗ್ಬೇಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರೋ ಸಂವಿಧಾನ ಕೊಡಿ, ಅವ್ರ ದೇಶ ಉದ್ಧಾರ ಆಗ್ಬಿಡ್ತದೆ, ಅವ್ರ ದೇಶನು ಅಭಿವೃದ್ಧಿ ಆಗ್ಬಿಡ್ತದೆ. ಅಂತ ಸಂವಿಧಾನ ಬರೆದಂತಹ ಮಹಾನ್ ಹುಲಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವ್ರನ್ನ ಮಾತಾಡಕ್ಕೆ ನಿಮ್ಗೆ ಯೋಗ್ಯ ಇದೆಯಲ್ಲ ಅಮಿತ್ ಶಾ? ನೀನ್ ಏನ್ ಮಾಡಿದ್ಯ ಅಂದ್ರೆ ನಾವೆಲ್ಲ ಮನೆ ಬಿಟ್ಟಿದ್ವಿ ಅಂತ ತಿಳ್ತಿದ್ಯಾ? ಅದು ತಪ್ಪು ನಿನ್ನ ಕಲ್ಪನೆ. ನಿನ್ ತಪ್ಪು ಕಲ್ಪನೆಯಲ್ಲಿ ಮೋದಿ ಅವರೇ ಕೂಡಲೇ ಅಮಾನತು ಮಾಡಿ ಕ್ರಿಮಿನಲ್ ಮುಖದ್ಮೆ ಹಾಕಿ ಜೈಲಿಗೆ ಕಳಿಸ್ಬೇಕು. ಆವಾಗಂತ ಈ ಭಾರತ ದೇಶ ಮಲ್ಕೋದಿಲ್ಲ. ನಾವೇನ್ ಹೋರಾಟ ಮಾಡಬೇಕು ಇದು ಎಚ್ಚರಿಕೆ ಕೊಡ್ತಾ ಇದೀವಿ ಅಷ್ಟೇ ವಿನಃ ನೀವು ಹಿಡ್ಕೊಂಡು ಇವತ್ತೊಂದು ದಿನ ಬಂದ್ ಮಾಡ್ಕೊಂಡು ಸುಮ್ಮನೆ ಬಿಡ್ತಾರೆ ಅಂತ ಅಲ್ಲ. ಹುಲಿ ಮಾಂಸ ತಿನ್ಕೊಂಡು ಅರ್ಥ ಆಗತ್ತ ಜೀವನ ಮಾಡ್ಕೊಳಕ್ಕೆ ಮರಿ ಕೆಳಗಡೆ ಮಲಗಿದ್ದು ಇಲ್ಲ. ಎದ್ಬಿಟ್ರೆ ನಿಮ್ ಕತೆ ಏನಾಗ್ತದೆ? ಈ ಭಾರತ ದೇಶದಲ್ಲಿ ಈ ಹುಲಿಗಳು ಚಿಂತನ ಮಾಂಸ ತಿಂದು ಮರಿ ಕೆಳಗಡೆ ಮಲಗಿದೆ ಅರ್ಥ ಆಗಂತೆ. ಅದು ಎದ್ಬಿಟ್ರೆ ನಿಮ್ ಕತೆ ಏನಾಗ್ತಿದೆ ಅಂತ ನಿಮಗೆ ಗೊತ್ತಿಲ್ಲ. ಅದು ಗಂಟೆ ಒಂದ್ಸಲಿ ಹೇಳ್ಕೋಬೇಕು. ಬಂಧುಗಳ ಮಲಿಕೋಬೇಡಿ. ಮಲ್ಕಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಏನ್ ಮಾಡ್ತಾರೆ, ಒಂದು ಛತ್ರ ಕಟ್ಟಿಸ್ಬಿಡೋದು ಬಿಜೆಪಿ ಅವರು. ನಾವು ಛತ್ರ ಕೊಡ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೆಸರಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಒಪ್ಕೋಬೇಡಿ. ಇವ್ರ ಮೈಂಡ್ ಬಹಳ ಕೆಟ್ಟಿದೆ, ಇವ್ರ ಮನಸ್ಸು ಬಾಯಿಂದ ಹೇಳ್ತಿರೋದು ಒಳಗಡೆ ಬಹಳ ಕೊಳಕಿದೆ ಬಂಧುಗಳೇ. ಅದನ್ನ ಅರ್ಥ ಮಾಡ್ಕೋಬೇಕು. ಸಂವಿಧಾನ ಒಳಗಡೆ ಇವ್ರು ರೆಡಿ ಮಾಡ್ತಾ ಇದ್ದಾರೆ. ನಾವು ಎಚ್ಚರಿಕೆ ಇರಬೇಕು. ಸಂವಿಧಾನದಲ್ಲಿ ಒಂದು ಒಂದು ಇವ್ರು ಮುಟ್ಟಿದ್ರೆ ಇವ್ರಿಗೆ ಬಿಸಿ ಮುಟ್ಟಿಸ್ತೀವಿ ಅಂತ ನಾನು ಗಂಟೆಗಳು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಯಾಕಂತ ನಾವು ಇವತ್ತು ಮಲ್ಕಿದ್ದಕ್ಕೆ ಇವತ್ತು ಅಮಿತ್ ಶಾ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಕ್ಕೆ